ಸೌತಿಗೆ ಬರ್ತಿದ್ದಂಗೆ ಒಂದು 400 ಎಕರೆ ಮಡಗಿದ್ದೀನಿ ಸರ್. ಮತ್ತೆ ನೀವು ಈ ಮೈಸೂರು ಮಂಡ್ಯ ಚನ್ನಪಟ್ಟಣ ಅದೆಲ್ಲ ದಾಟ್ಕೊಂಡು ಹೋಗ್ತಿದ್ದಂಗೆ ಕಾಣಿಸ್ತಾವಲ್ಲ ಸರ್, ಅದೇ ಎಲ್ಲವೂ ನಮ್ಮ ಅಂತ ಬಂದಿರುತ್ತೆ ಸರ್. ನೋಡಿ ಸರ್, ನಾನೀಗ ಬೇರೆಯವರೆಲ್ಲ ಮಾಡ್ತಾರಲ್ಲ ಕಮಿಷನ್ ಆಸೆಗೋಸ್ಕರ ಆ ಥರ ವ್ಯಾಪಾರ ಮಾಡೋ ಕಾಮನ್ಗೆ ನೀವು ಬೇಕಾದ್ರೆ ಗಾಡಿಗೆ ಬಿಡ್ತೀನಿ ಸರ್. ನೋಡಿ ಸರ್, ನಿಮ್ಮ ಹೆಸರು ಹೇಳ್ಕೊಂಡು 4 ಒಪ್ಪತ್ತು ಊಟ ಮಾಡ್ತೀವಿ ಸರ್. ದಯವಿಟ್ಟು ನನಗೆ ಬಿಸ್ನೆಸ್ ಕೊಡ್ಬೇಕು ಸರ್. ಅಯ್ಯೋ, ಆ ಹೆಸರಿಗೆ ಲಂಗ ತೊಟ್ಟಿಂದ ನಿನ್ನ ಗಂಟೆಗಳಿಗೆ ಏನು ಹೇಳಿ ಇವತ್ತು ನಾವು ತುಂಬಾ ಕೆಟ್ಟ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ. ಈ ಕಾಂಪಿಟೇಷನ್ ಅನ್ನೋದು ಎಲ್ಲರೂ ತಾಂಡವಾಗ್ತಾ ಇದೆ. ನಮ್ಮ ಈ ಜನರೇಷನ್ ಅವರು ಅದರ ವಿರುದ್ಧ ಹೋರಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಭಿ, ಮೊದಲು ನಿಮ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಬೋರ್ಡ್ ನ ಕಿತ್ತು ಬಿಸಾಕಿ. ಜಾರಿ ಜಮ್ಮಲ್ದಿನಿ ಅವರೇ, ಇವತ್ತಲ್ಲ ನಾಳೆ ಇದೇ ರಿಯಲ್ ಎಸ್ಟೇಟ್ ಆಫೀಸ್ ಇಟ್ಕೊಂಡು ಕೊಟ್ಟಾನು ಕೊಟ್ಟಿದ್ದು. ಆಯ್ತು ಅಭಿ, ನಿಮ್ಗೆ 1 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲೇ ನೀವು 1 ಕೋಟಿ ಸಂಪಾದಿಸಿ ತೋರಿಸಿದ್ರೆ ನಾನೇ ನಿಮ್ನ ಸ್ವಿಟ್ಜರ್ಲ್ಯಾಂಡ್ಗೆ ಹನಿಮೂನ್ ಕರ್ಕೊಂಡು ಹೋಗ್ತೀನಿ. ಕೇಳ್ಬಿಟ್ಟೆ ದೇವರು ಕೊಟ್ಟ ತಂಗಿ, ಈಕೆ ನನ್ನ ನೆಚ್ಚಿನ ರಿಯಲ್ ಎಸ್ಟೇಟ್ ಅಮ್ಮ. ಕೇಳಲ್ಲಪ್ಪ, ಮುಚ್ಚ ಬಾಯಿ ಮುಟ್ಟಾಳ. ನಮ್ಮ ಭಾರತ ದೇಶ ಅನ್ನೋದು ಇದೆಯಲ್ಲ, ಅದು ಪ್ರತಿಯೊಂದಕ್ಕೂ ದೇವರನ್ನ ಅವಲಂಬಿಸಿದೆ. ಉದಾಹರಣೆಗೆ ಪ್ಲೇಗ್ ಬಂದರೆ ಪ್ಲೇಗ್, ಸಿಡುಬು ಬಂದರೆ ಸಿಡುಬ, ಬಂದರೆ ಸಿತಾಳ, ಏಡ್ಸ್ ಬಂದರೆ ಏಡ್ಸ್ ಅಮ್ಮ. ಈಕೆ ನನ್ನ ನೆಚ್ಚಿನ ರಿಯಲ್ ಎಸ್ಟೇಟ್ ಅಮ್ಮ. ತಮಗೆ ಏನು ಉಪಯೋಗ ಇದೆ? ಮದುವೆ ಆಗಿ ಎಷ್ಟು ವರ್ಷ ಆದ್ರೂ ಹನಿಮೂನ್ ಕೂಡ ಆಗಿಲ್ವಲ್ಲ, ಅದಕ್ಕೆ ದೇವರನ್ನ ಕರ್ಕೊಂಡಿಟ್ಟು ಸುತ್ತ ಅದಕ್ಕೆ ನಾನು ನಿನ್ನನ್ನು ಜೇಡಿ ಮಣ್ಣು ಎಂದು ಕರೆಯುವುದು. ಕೇವಲ ಸೈನ್ಯದಲ್ಲಿರುವಾಗ ಹಾಗೆಲ್ಲ ಹನಿಮೂನ್ ಬಗ್ಗೆ ಯೋಚನೆ ಮಾಡಬಾರದು. ಪಾಂಡುರಂಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಮಾಡಿ ಸೋತು ಸುಣ್ಣಾಗಿ ಅದೇ ಸುಣ್ಣನ ಹಣೆಗೆ ಬಳಕೊಂಡು ಹೊಸ ಅವತಾರ ಇಟ್ಟಿದ್ದೀನ. ಇವತ್ತು ಯಾರ್ಯಾರು ರಿಯಲ್ ಎಸ್ಟೇಟಿನಲ್ಲಿ ಸೋತು ಸುಣ್ಣವಾಗಿದ್ದಾರೋ ಅವರೆಲ್ಲರೂ ಈಗ ಸಿನಿಮಾ ನಿರ್ಮಾಪಕರಾಗಿದ್ದಾರೆ. ನಂಬಿದವರನ್ನ ಹಾಗೆಲ್ಲ ಈ ತಾಯಿ ಕೈ ಬಿಡುವುದಿಲ್ಲ ಕಣೋ. 1 ತಿಂಗಳು ಕೈ ಬಿಟ್ಟರೆ 3 ತಿಂಗಳು ಕೈ ಹಿಡಿಯುತ್ತಾಳೆ. ನಿಮ್ಮ ಜೀವನ ಸರ್ವ ಪತನವಾಗುವುದಕ್ಕಿಂತ ಮುಂಚೆ ಒಂದು 4-5 ಗಿರಾಕಿಯನ್ನು ಹಿಡಿದು ತನ್ನಿ. ಗಿರಾಕಿ ಹಿಡ್ಕೊಂಡ್ಬಂದ್ರೆ ನಮ್ಗೇನು ಉಪಯೋಗನ? ಕಮಿಷನ್ ಅಂತ ನಿಮಗೆ ಪ್ರತಿದಿನ ಒಂದೊಂದು ಮಸಾಲ ದೋಸೆ ಕೊಡಿಸುತ್ತೇನೆ. ಹಾಗೆಯೇ ಒಂದು ಸುಂದರವಾದ ತರಣಿಯನ್ನು ತಂದು ಪದ್ದಪ್ಪನಿಗೆ ಮದುವೆ ಮಾಡಿಸುತ್ತೇನೆ. ಇರೋದನ್ನ ಮಾರಿ ಹೊಸದನ್ನ ಕೊಂಡ್ಕೊಳ್ಳಿ, ಹೊಸದನ್ನ ಕೊಂಡ್ಕೊಳ್ಳಿ. ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಏನ್ ಸ್ವಾಮಿ ಮಾಡ್ಬೇಕು? ನಿಮ್ಮ ಹತ್ರ ಮಾರಕ್ಕೆ ಜಮೀನ್ ಇದೆಯಾ? ದುಡ್ಡಿಲ್ಲ ಅಂತ ಓದಾಗ್ತಾ ಇದೀವಿ, ಜಮೀನ್ ಕೊಡಿಸ್ಬೇಕಂತ. ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಇರೋದನ್ನ ಮಾರಿ ಹೊಸದನ್ನ ಕೊಂಡ್ಕೊಳ್ಳಿ. ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಏನ್ ಸ್ವಾಮಿ ಮದುವೆ ಮಾಡಿಸ್ತೀರಾ? ನಾವು ಮಾಡ್ತಿರೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್. ನಿಮ್ಮ ಹತ್ರ ಜಮೀನ್ ಇದೆಯಾ? ಮದುವೆ ಆದ್ರೆ ಜಮೀನ್ ಸಿಗುತ್ತೆ. ಮೊದಲು ಮದುವೆ ಆಗಿ ಆಮೇಲೆ ಮಾರಿ ಜಮೀನ್ ಹಾಕೊಂಡ್ರಿ ಹುಡುಗಿ ತೋರ್ಸಿ. ಇಷ್ಟು ವರ್ಷದಿಂದ ನನಗೆ ಮದುವೆ ಆಗಕ್ಕೆ ಹುಡುಗಿ ಸಿಕ್ಕಿಲ್ಲ, ನಿನಗೆ ಬರೋ ಹುಡುಗಿ ತೋರಿಸ್ತೀನಿ. ನಡೆಯಲಿಲ್ಲ ಮಾರಿ ಹೊಸದನ್ನ ಕೊಂಡ್ಕೊಳ್ಳಿ. ರಿಯಲ್ ಎಸ್ಟೇಟ್ ಹೊಸದನ್ನ ಮಾರಿ. ಅದೇನು ಆಗಿಂದ ಹೊಡ್ಕೋತಿದಿರಲ್ಲ, ಅದೇನ್ ಸಹಾಯ ಮಾಡ್ರಿ ಹೇಳಿ. ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟ ಯಾವುದೇ ಸಹಾಯ ಬೇಕಾದ್ರೂ ನಾವು ಮಾಡ್ತೀವಿ. ಸ್ವಲ್ಪ ಬಿಡಿಸಿ ಹೇಳಿ ಸ್ವಾಮಿ. ಸಿಕ್ಕಿದ್ದಂಗೆ ಸರ್ಕಾರದವರು ನಿಮ್ ಜಾಗನ ಡಿನೋಟಿಫೈ ಮಾಡ್ಬಿಡ್ತಾರೆ. ಆಗ ಬಿಡಿ ಅವ್ರು ಬಂದು ಬೆಂಡ್ ಎತ್ತಾರೆ. ಆಗ ನೀವು ಲಬ ಲಬ ಲಬೋ ಅಂತ ಬರ್ಕೊಂಡ್ರು ಯಾರು ನಿಮ್ ಸಹಾಯಕ್ಕೆ ಬರೋದಿಲ್ಲ. ಇಂಥ ಸಮಸ್ಯೆಗಳನ್ನೆಲ್ಲ ಸಾಲ್ವ್ ಮಾಡ್ಬೇಕು ಅಂತಿರೋದು ಒಬ್ಬರೇ ಒಬ್ರು, ಅವರೇ ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿ. ವೀರಕ್ಕೆ ಸರಿ ಬಲಗೆ ಎತ್ತಿದ್ರೆ ವೀರ ಮಾಡ್ತಾರೆ. ಸ್ವಾಮಿ, ನಾನು ನಿಮ್ಮ ಹತ್ರಲ್ಲೇ ಹುಡುಕ್ತಿದ್ದೆ, ಸದ್ಯ ಸಿಕ್ಬಿಟ್ರಲ್ಲ. ನಂದು ಸ್ವಲ್ಪ ತೊಂದರೆ ಆಗಿದೆ. ಅದೇನ್ ತೊಂದ್ರೆ ಅಂತ ನಮ್ಮ ಹತ್ರ ಹೇಳ್ಕೊಳ್ಳಿ. ನಂದು ಒಂದು ಜಮೀನಿದೆ, ಅದು ಲಿಟಿಗೇಷನ್ ಅಲ್ಲಿ ಇದೆ. ವ್ಯಾಪಾರ ಕುದುರಿಸೋಣ ಅನ್ನೋಷ್ಟೊಳಗಡೆ ಯಾರು ಒಂದು ಕಣ್ಣಾಕ್ತಾರೆ. ಪರಿಹಾರ ಇದೆಯಾ ಸ್ವಾಮಿ? ನಿಮ್ಮಂತವ್ರನ್ನೇ ಕಾಯ್ತಿದ್ವಿ ನಾವು. ಬನ್ನಿ ನಮ್ ಜೊತೆ, ನಿಮ್ಮ ಜಾಗ ಏನು ನಿಮ್ಮನ್ನು ಮಾಡಿಸ್ಬಿಡ್ತೀವಿ. ಮಗನೆಂದು ಎಣಿಸುತ್ತ
ಜಗದೋ ದಾರಣ್ಣ ಜಗದೋ ಏನು ಯಜಮಾನ್ರೆ? ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ, ತೊಟ್ಲು ತೂಗ್ತಾನೆ ಇದೀರಾ. ಮಗು ಅಳ್ಳಿಲ್ಲ, ನೀವು ಹಾಲು ಕುಡಿಸ್ಲಿಲ್ಲ. ಸುಮ್ಮನೆ ಇರಲೇ, ಇದು ದೇವ್ರು ಯಾರಾದ್ರೂ ಮೊಮ್ಮ ತಿನ್ಸೋದು ಹಾಲು ಕುಡ್ಸೋದು ಮಾಡ್ತಾರೇನೋ? ತಪ್ಪಿ ಮಾತುಗೂ ಮೊಮ್ಮ ಕೇಳೋ ದೇವ್ರು ಇದ್ದಿದ್ರೆ ಅಂತ ದೇವ್ರನ್ನ ಯಾರು ಪೂಜೆ ಮಾಡ್ತಾ ಇರಲಿಲ್ಲ. ಸರಿ, ನಿಮ್ಗೆ ತೂಗಿ ಕೈ ನೋವು ಬಂದಿದ್ರೆ ಹೇಳಿ, ನಾನು ತೂಗ್ತೀನಿ. ಅದು ಯಾಕೆ? ಈಗಿಂದಲೇ ತೂಗೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಒಂದಕ್ಕೆ ಸುಲಭ ಆಗುತ್ತೆ ಅಂತ. ಇವರೇ ನಮ್ಮ ಬಾವ ಪಾಂಡುರಂಗ ಗಂಡುಗಲಿ, ಇಂಡಿಯಾಗೆ ನಂಬರ್ 1. ಈ ಕಡೆಯಿಂದನೋ ಆ ಕಡೆಯಿಂದನೋ? ಅವ್ರನ್ನೇ ಕೇಳಿ. ನಮಸ್ಕಾರ ಸ್ವಾಮಿ. ಓಹೋ, ಕೃಷ್ಣಪ್ಪನವರು ಮನೆಗೂ ನಿಮ್ಮನ್ನ ನಮ್ಮ ರಿಯಲ್ ಎಸ್ಟೇಟ್ ಅಮ್ಮ ತನ್ನ ಬಳಿ ಕರ್ಕೊಂಡೇ ಬಿಟ್ರು. ಕಚೇರಿ ಆಯ್ತು, ಓವರ್ಟು ಆಯ್ತು, ಎಲ್ಲಿ ಸುತ್ತಿದ್ರು ನಿಮ್ಮ ಜಮೀನಿಗೆ ಒಂದು ಮುಖ್ಯನೂ ಸಿಕ್ಕಿಲ್ಲ ಅಲ್ವೇ? ಎಲ್ಲರೂ ಮೋಸ ಮಾಡಿದ್ರು, ಆದ್ರೆ ನನ್ನ ಜಮೀನಿನ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಕೃಷ್ಣಪ್ಪ, ನೀನು ನಿನ್ನ ಜಮೀನಿನ ಸೇಲ್ಗಿಟ್ಟಿದ್ದು ಆಯ್ತು, ಆದ್ರೂ ಸೇಲ್ ಆಗ್ತಾ ಇದೆ. ಒಂದಲ್ಲ ಒಂದು ಸಮಸ್ಯೆಗಳು ಕಾಲನ್ನ ಕೆರ್ಕೊಂಡ್ ಬರ್ತಾ ಇದೆ ಅಲ್ವೇ? ಸ್ವಾಮಿಗಳೇ, ಇದೆಲ್ಲ ತಮಗೇನ್ ಗೊತ್ತು? ಎಲ್ಲ ದೈವಲೇನೆ ಕೃಷ್ಣಪ್ಪ. ನೋಡು, ಜಗತ್ತಿನಲ್ಲಿ ಎಷ್ಟು ಸಮಸ್ಯೆ ಇದೆಯೋ ಆ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ತರ್ಥರಾವರಿ ದೇವರುಗಳು ದೇವತೆಗಳಿದ್ದಾರೆ. ಆದ್ರೆ ಜಮೀನಿನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಒಬ್ಬ ದೇವರು ಇರಲಿಲ್ಲ. ಹಾಗಾಗಿ ಈ ನಮ್ಮ ಹೊಸ ರಿಯಲ್ ಎಸ್ಟೇಟ್ ಅಮ್ಮ ಹುಡ್ಕೊಂಡಿದ್ದಾಳೆ. ಮನಸ್ಸಿನಲ್ಲಿ ಭಯಭಕ್ತಿಯಿಂದ ಬೇಡ್ಕೊಂಡು ತೊಟ್ಲು ತಗೋ, ನಿನ್ನ ಸಮಸ್ಯೆ ಹಂಗಂಗೆ ನಿವಾರಣೆ ಆಗುತ್ತೆ. ಜೈ ರಿಯಲ್ ಎಸ್ಟೇಟ್ ಅಮ್ಮ. ಕಿವಿಗೆ ಹೂವ ನಿಮ್ ಕಿವಿ ಸೇರಿದ್ಮೇಲೆ ನಿಮ್ ಜಮೀನ್ಗೆ ಒಂದ್ ಗತಿ ಕಾಣಿಸ್ತಾರೆ. ನಿಮ್ ಕಷ್ಟ ಏನು ಅಂತ ಅವ್ರ ಹತ್ರ ಹೇಳ್ಕೊಡಿ. ಸ್ವಾಮಿ, ನಂದೊಂದು 100 ಎಕರೆ ಜಮೀನಿದೆ. 100 ಎಕರೆ ಅಂದ್ರೆ ದರಿದ್ರಕ್ಕೆ ಏನಿಲ್ಲ ಅಂದ್ರೆ ಒಂದು 2 ಕೋಟಿ ರೂಪಾಯಿ ಆಗುತ್ತೆ ಅಲ್ವಾ? ಅಯ್ಯೋ, ಏನು ಯಜಮಾನ್ರೆ, ನೀವು ಇದಕ್ಕಿದ್ದಂಗೆ ಹಿಂಗ್ ಮುಚ್ಚಿ ಹೋಗ್ಬಿಟ್ರೆ ಕೊಡೋದಕ್ಕೆ ಮಾತ್ರ ಇಲ್ಲ, ಬಿಡೋದಕ್ಕೆ ನೀರು ಇಲ್ಲ. ಏನಾಗಿಲ್ಲ, ನನಗೆ ಏನೇನೂ ಆಗಿಲ್ಲ. ನಗುತ್ತಾ ನಲಿ ನಲಿ. ನಮ್ದು 100 ಎಕರೆ ಜಾಗ ಇದೆ, 2 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಸೇಲೆ ಆಗ್ತಾ ಇಲ್ಲ. ಕೃಷ್ಣಪ್ಪ, ಆ ನಿನ್ನ ಜಮೀನು ಈಶಾನ್ಯಕ್ಕಿದೆ, ಅಗ್ನಿ ಉಬ್ಬಿದೆ, ನೈಋತ್ಯ ತಗ್ಗಿದೆ ಅಲ್ವೇ? ಹೌದು ಸ್ವಾಮಿ, ನೀವು ಹೇಳಲಾಗೆ ಇದೆ. ನನ್ನ ಜಮೀನಿನ ಅಕ್ಕಪಕ್ಕ ಬೇರೆ ಜಮೀನುಗಳು ಇದೆ. ಜನಗಳು ಜಮೀನನ್ನ ಮಾರೋದಕ್ಕೆ ಬಿಡ್ತಾ ಇಲ್ಲ, ಸಿಕ್ಕಾಪಟ್ಟೆ ತಕರಾರು ತೆಗಿತಾ ಇದ್ದಾರೆ ಅಲ್ವೇ? ಒಂದು ನಿಮಿಷ ಕೇಳ್ಬೋದು, ಅಮ್ಮ ರಿಯಲ್ ಎಸ್ಟೇಟ್ ಅಮ್ಮ ಅವ್ರು ಯಾಕೆ ಆ ಥರ ತಕರಾರು ತೆಗಿತಾ ಇದ್ದಾರೆ? ಹೌದೇ? ನಿಮ್ಮ ತಾಯಿ ಹೌದೇ? ಆಯ್ತಮ್ಮ. ಏನ ಒಳ ತುಂಬ ಆ ಥರ ದೋಷ ಮಾಡ್ಕೊಂಡಿದ್ದೀಯ ನೀನು? ಹೌದು ಸ್ವಾಮಿಗಳೇ, ಆ ಜಮೀನಲ್ಲಿ ದೋಷ ಇದೆ ಅಂತ ಈಗಾಗಲೇ 2-3 ಜನ ಹೇಳಿದ್ದಾರೆ. ಯಾವನ ಕಾಂಜಿ ಪಿಂಜಿ ಹೇಳಿದ್ನೆಲ್ಲ ನಂಬಕ್ ಹೋಗ್ಬೇಡಲ್ಲ ನೀನು. ನಮ್ಮಮ್ಮ ಹೇಳಿದ್ ನಂಬ. ಈಗ ದೋಷನ ಬಗೆಹರಿಸ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳಿ? ಹೇಳಿ ನೋಡ್ತೀನಿರ. ಯವ್ವ, ಏನೋ ಮಗಿ ತಿಳಿದೇನೆ ಶುಕ್ರವಾರ ದಿವಸ ಸ್ನಾನ ಮಾಡ್ದೇನೆ ಹೊಲದೊಳಗೆ ಕಾಲಿ ಮುನ್ಸ ಕೂತಿದೆಯಲ್ಲ, ಸರಿ ಏನೇ ನಿನಗಿದ ಅದೇನು ಪರಿಹಾರ ಅಂತ ಹೇಳ. ಹೌದಾ? ನಿಮ್ಮ ತಾಯಿ ಹೇಳೋದು ಹೌದಾ? ಆಯ್ತು ಬಿಡಪ್ಪ, ಅಂಥದ್ದು ಏನಿಲ್ಲ ಕಣ. ಒಂದಿಡಿ ಅಕ್ಕಿ ತಗಡ, ಎಳ್ಳಿರಲ್ಲ ಅನ್ನ ಮಾಡ, ಅದ್ರ 3 ಮುಟ್ಟಿಗೆ ಮಾಡಿ ಡಾಕ್ಯುಮೆಂಟ್ಸ್ ಪೇಪರಲ್ಲಿ ಕಟ್ಕೊಂಬಾರ. ನಿಮ್ಮ ಅಮ್ಮನಿಗೆ ನೈವೇದ್ಯ ಹಿಡಿತೀನಿ. ಅದು ಯಾಕೆ ಜಮೀನು ಸೇಲ್ ಆಗಲ್ಲ ನಾನು ನೋಡ್ತೀನಿ. ನನ್ನ ಬಾಳಿಗೆ ಹೊಸ ಬೆಳಕು ತೋರಿಸ್ತಾ ಇದ್ರೆ ಸ್ವಾಮಿ. ನಾನಿರೋದೇ ಕತ್ಲಲ್ಲಿ ಕೂತಿರೋರಿಗೆ ಬೆಳಕು ತೋರಿಸಕ್ಕಪ್ಪ. ನೀವು ಹೇಳಿದಾಗೆ ಅಣ್ಣನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಕರ್ಕೊಂಡ್ಬರ್ತೀನಿ. ಪಾಂಡುರಂಗ ಹೇಗೆ ನಮ್ಗೆ ಇರಕ್ಕೆ? ನಿಮಗಿಂತ ದಡ್ಡ ಕಟ್ರ. ಏನಪ್ಪ ಅಪರೂಪಕ್ಕೊಮ್ಮೆ ಒಂದು ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದೀರಾ. ಹಾಗಾದ್ರೆ ನಮ್ಮ ಕಮಿಷನ್ ಈ ಕಡೆ ಬಾ. ಇನ್ನೂ 5 ಪೈಸೆ ದುಡ್ಡು ಕೈಗೆ ಬಂದಿಲ್ಲ, ಆಗಲೇ ಕಮಿಷನ್ ಬಾಯ್ ಆಗ್ತಿರೋ. ಬನ್ನಿ. ಇದೇ ನಮ್ಮ ಮನೆ. ಆಹಾ, ಈ ಮನೆ ನೋಡ್ಬಿಟ್ಟು ಈ ರಾಜಕಾರಣಿ ನಾಗರಾಜಪ್ಪನಿಗೆ ಬಹು ಸಂತೋಷ. ಹಾಗಂತ ಈ ಮನೆ ಮಾಡ್ತಿಲ್ಲ ಸರ್ ನಾವು. ಬಿಟ್ಲ ಎಲ್ಲಿಂದ ತಗೊಂಡ್ಬಂದು ಜನಗಳ ಹತ್ರ ಜಮೀನ್ ಬೇಕು ಅಂತ ಕೇಳ್ತಿದ್ರು. ಕ್ಯಾಚ್ ಹಾಕೊಂಡ್ ಕರ್ಕೊಂಡು ನಮ್ಮ ಸ್ವಾಮಿಗಳ ದರ್ಶನ ಮಾಡ್ತೀವಿ. ಇವರು ದೊಡ್ಡ ರಾಜಕಾರಣಿಗಳು, ಹೆಸರು ನಾಗರಾಜಪ್ಪ ಅಂತ. ಈ ಸಮಯ ಆನಂದಮಯ. ನಿಮಗಲ್ಲ, ನಿಮ್ ಕಷ್ಟ ನೀವು ಹೇಳ್ಕೊಳ್ಳಿ. ರಾತ್ರಿ ನಿದ್ದೆ ಬರ್ಲಿಲ್ಲ. ಬೊಚ್ಚು ಬಾಯ್ ಅನ್ನಲ್ಲ. ಹೋಗ್ಬಿಟ್ಟು ಆ ಲೌಡ್ ಸ್ಪೀಕರ್ನ ಆಫ್ ಮಾಡಿಪ್ಪ. ಅಪ್ಪಣೆ. ನಿಮ್ಗಲ್ಲ, ನಿಮ್ ಕಷ್ಟ ಹೇಳ್ಕೊಳ್ಳಿ. ಸ್ವಾಮಿಗಳೇ, ನಾನೊಂದು ಜಮೀನ ತಗೋಬೇಕು ಅಂತಿದ್ದೀನಿ. ಯಾವ ದಿಕ್ಕಿನಲ್ಲಿ ಜಮೀನ್ ತಗೊಂಡ್ರೆ ಒಳ್ಳೇದು ಅಂತ ತಮ್ಮನ್ನ ಕೇಳಬೇಕು ಅನ್ಕೊಂಡಿದ್ದೀನಿ. ನೋಡಿ ರಾಜಕಾರಣಿಗಳೇ, ಈ ದಿಕ್ಕನ್ನು ನಂಬ್ಕೊಂಡು ಕೂತ್ಕೊಂಡ್ರೆ ಮನುಷ್ಯರು ದಿಕ್ಕನ್ನು ತಪ್ಪಿಸ್ಬಿಡ್ತಾರೆ. ದಿಕ್ಕಕ್ಕೆ ಕೇಳಿದ್ರೆ ಲೆಕ್ಕಕ್ಕೆ ಬರಲ್ಲ, ಬರೋದು ಒಂದೇ ಗಳಿಗೆ. ಈಗ ನಮ್ಮ ಹತ್ರ ಕೋಟಿ ದುಡ್ಡಿದೆ ಅಂತ ಕಂಡು ಜಮೀನು ಹಂಗಂಗೆ ಕೊಂಡ್ಕೊಂಡ್ಬಿಡ್ತೀವಿ.
ಯಕಾಚಿಕ್ಕಿ ರೇಟ್ ಬಂತು ಅಂತ ಆ ಜಮೀನುಗಳನ್ನ ಹಂಗಂಗೆ ಮಾರ್ಬಿಡ್ತಾರೆ. ಮಣ್ಣು ಹೆಣ್ಣು ಮಣ್ಣು ಆಗ ಬರ್ಬೇಕು ಅಂತಾರೆ. ಆಗ ಬರೋದಕ್ಕೂ ನಮ್ಮಮ್ಮನ ಅಪ್ಪಣೆ ಬೇಕಲ್ಲ. ನಮ್ಮಮ್ಮ ಅಪ್ಪಣೆ ಕೊಟ್ಟು ತಗೋಬೇಕು, ಇಲ್ಲಾಂದ್ರೆ ತಗೊಳಕ್ಕೆ ಹೋಗ್ಬಾರ್ದು. ಜಮೀನ್ ಪತ್ರ ನಿಮ್ಗೆ ತೋರ್ಸೋಣ ಅಂತ ತಗೊಂಡು ಬಂದಿದ್ದೀನಿ ನೋಡಿ. ಯಾಕೆ ಸ್ವಾಮಿ? ಟೈಮ್ ಚೆನ್ನಾಗಿಲ್ಲ. ನೀವು ಮುಟ್ಟಿದ್ದೆಲ್ಲ ಮಣ್ಣಾಗ್ತಾ ಇದೆ, ತಟ್ಟಿದ್ದೆಲ್ಲ ತಗಡಾಗ್ತಾ ಇದೆ. ನೋಡಿ, ನೀವು ಜಮೀನು ಹುಡ್ಕೊಂಡು ಹೋಗ್ತಾ ಇದ್ದೀರಾ, ಆದ್ರೆ ಅಮೀನ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ದಾನೆ. ಈಗಾಗಲೇ ಅಮೀನ ಕೋರ್ಟ್ನಿಂದ 2 ಸಾರಿ ಮನೆ ಹತ್ರ ಬಂದಿದ್ದ. ರಾಜಕಾರಣಿಗಳೇ, ತಮ್ಮ ಹತ್ರ ಅಧಿಕಾರ ಇದೆ, ದರ್ಪ ಇದೆ, ದುಡ್ಡಿದೆ, ಆದ್ರೆ ಈ ಉದಾಸೀನ ಅನ್ನೋದು ನಿಮ್ಮ ಮೈ ತುಂಬಾ ತುಂಬ್ಕೊಂಡ್ಬಿಟ್ಟಿದೆ. ಆ ಜಮೀನ್ ಪತ್ರ ತೊಟ್ಲಲ್ಲಿಟ್ಟು ರಾಜಕಾರಣಿಗಳೇ, ಈ ನನ್ನ ಅಮ್ಮನ ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿ ಭಕ್ತಿಯಿಂದ ತೊಟ್ಲನ್ನು ತೂಗಿದಾಗ 9 ಸಲ ತನಗೆ ತಾನೇ ತೂಕೋಬೇಕು. ಆದ್ರೆ ಸಾವು ತೂಗಿದಾಗ ಬರೀ 1 ಸಲ ಮಾತ್ರ ತೂಕು. ಅಂದ್ರೆ 1 ಗ್ರಹ ಮಾತ್ರ ನಿಮ್ಮ ಕಡೆ ಇದೆ. ಯಾವ ಗ್ರಹ ಸ್ವಾಮಿ? ರಾಹು. ಬಲವಾದ ಗ್ರಹನೇ ನಿಮ್ ಜೊತೆ ಇದೆ, ಆದ್ರೆ ಮಿಕ್ಕ 8 ಜನ ನಿನ್ನ ವಿರುದ್ಧ ತಿರುಗಿಬಿಟ್ಟವ್ರಪ್ಪ. ಎಲ್ಲ ರೆಸಾರ್ಟ್ ಗೆದ್ದಾಕೊಂಡು ಹೋಗಿ ಪಾರ್ಟಿ ಬಿಡಿ. ರಾಜಕಾರಣಿಗಳೇ, 8 ಜನಗಳು ಅಂದ್ರೆ 8 ಓಡಾಡುವ ಜನಗಳಲ್ಲ, 8 ಗ್ರಹಗಳು. ನೀವು ನೋಡಿದ್ರಲ್ಲ ಚಂದ್ರಪ್ಪ, ಒಂದು ಸೂಪರ್ ಮೂನು ಭೂಮಿಗೆ ಹತ್ರ ಬರ್ತೀನಿ ಅಂತ ಒಂದೇ ಒಂದು ಮೆಸೇಜ್ ಬಿಟ್ಟ ನೋಡಿ, ಭೂಮಿ ಮೇಲಿರೋ ನರಪ್ರಾಣಿಗಳೆಲ್ಲ ಹಂಗಂಗೆ ಪತ್ರಗಳು. 1 ಗ್ರಹನೇ ನಮ್ಮ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ, ಇನ್ನು 8 ಗ್ರಹಗಳು ಬಂದು ನಿಮಗೆ ಅಟಕಾಯಿಸ್ಕೊಂಡ್ಬಿಟ್ಟಿದ್ದಾವಲ್ಲ, ತಾವಿನ್ ಹೆಂಗಪ್ಪ ಜೀವನ ಮಾಡ್ತೀರ? ಅದಕ್ಕೆ ನಾನು ಏನ್ ಮಾಡ್ಬೇಕು? ಆ 8 ಗ್ರಹಗಳಿಗೆ ತಾವು ಶಾಂತಿ ಮಾಡಿಸ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ರಾಜಕಾರಣಿಗಳೇ, ನಮ್ಮಮ್ಮನಿಗೆ ಮಾತ್ರ ಶಾಂತಿ ಮಾಡಿಸ್ಬೇಕು. ಶಾಂತಿ ಆಗಬೇಕು ಅಂದ್ರೆ ಏನೂ ಇಲ್ಲ, ಈಗ ನೀವೇನ್ ತಗೋಬೇಕು ಅಂತ ಹೊರಟಿದ್ರಲ್ಲ ಆ ಜಮೀನ ಕೈ ಬಿಟ್ಬಿಟ್ಟು ಅಪ್ಪಿ ತಪ್ಪಿ ಇಷ್ಟ್ರ ಮೇಲೂ ಅಮ್ಮನ ವಿರುದ್ಧವಾಗಿ ಹೋಗಿ ಆ ಜಮೀನನ್ನು ತಗೊಂಡಿದ್ದೆ ಆದ್ರೆ ಮಧ್ಯಂತರ ಚುನಾವಣೆ ನಡೆಯುತ್ತೆ, ನಿಮ್ಮ ಸೀಟ್ ಕಿತ್ಕೊಂಡು ಹೋಗುತ್ತೆ, ನಿಮ್ಮ ಜಾಗಕ್ಕೆ ಇನ್ನೊಬ್ಬ ಬಂದು ತಿಳ್ಕೊತಾನೆ. ಅಲ್ಲಿ ಇಷ್ಟು ಆಸ್ತಿ ಮಾಡಿದ್ರಲ್ಲ ಅದೆಲ್ಲ ಹಂಗಂಗೆ ಎಕ್ಕೊಟ್ಕೊಂಡು ಹೋಗುತ್ತೆ. ಆಮೇಲೆ ನೀವು ದೇಶಾಂತರ ಹೋಗ್ತಾ ಹೋಗ್ತಾ ನೀವೇ ಅನ್ಯಗ್ರಹ ಜೀವಿ ಆಗಿ ಆಕಾಶ ಸೇರ್ಕೊಂಡ್ಬಿಡ್ತೀವಿ. ನಮಸ್ಕಾರ ಸ್ವಾಮಿಗಳಿಗೆ. ಮೆಚ್ಚಿದ ಕೃಷ್ಣಪ್ಪ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ. ಅಮ್ಮನ ಆಸೆ ಅಂತ ಅನ್ನದ ಮುಟ್ಟಿಗೆ ಮಾಡಿ ಒರಿಜಿನಲ್ ಪೇಪರ್ ಅಲ್ಲೇ ಕಟ್ಕೊಂಡು ಬಂದಿದೆಯಲ್ಲ, ತಾಯಿ ಭಕ್ತಿಯಿಂದ ರಾಜಕಾರಣಿಗಳೇ, ನಮ್ಮ ಕೃಷ್ಣಪ್ಪ ಭಕ್ತಿಯಿಂದ ತೂಗಿದ್ದು ಬರೀ 1 ಸಲ, ಆದ್ರೆ ಅದು ತೂಗ್ತಾ ಇರೋದು 101 ಸಲ. ನಿಲ್ಸೋದಕ್ಕೆ ನಮ್ಮ ತಾಯಿಗೆ ಮನಸ್ಸೇ ಇಲ್ಲ. ಅಂದ್ರೆ ತಮ್ಮ ಮಾತಿನ ಆಗಿರ್ತ ಲೆಕ್ಕಕ್ಕೆ ಬರಲ್ಲ ರಾಜಕಾರಣಿಗಳೇ. ಇಲ್ಲಿ ಲೆಕ್ಕಕ್ಕೆ ಬರೋದು ಬರೀ ನಮ್ಮ ತಾಯಿ ಚಿತ್ತ. ನೋಡಿ, ಕೃಷ್ಣಪ್ಪನ ಜಮೀನು ತುಂಬಾ ಒಳ್ಳೆ ಜಮೀನು ಅನ್ಸುತ್ತೆ, ಅದಕ್ಕೆ ನಮ್ಮ ತಾಯಿಗೆ ಖುಷಿ ಬಂದು ತೂಗುತ್ತಾನೆ ಇದ್ದಾಳೆ. ನೀವು ಅದು ಇದು ಸುಡುಗಾಡು ಜಮೀನು ತಗೊಳ್ಳೋದಕ್ಕಿಂತ ನಾವು ಕೃಷ್ಣಪ್ಪನ ಜಮೀನೇ ತಗೊಂಡ್ಬಿಡಿ. ನಾನೇ ಮುಂದೆ ನಿಂತಿದ್ದು ಒಂದು ರೇಟಲ್ಲಿ ಕೊಡಿಸ್ತೀನಿ. ಹಾಗಿದ್ರೆ ನಾನ್ ನೋಡಿದ ಜಮೀನು ಬೇಡ ಅಂತೀರಾ? ಹೇಳಿದ ಮೇಲೆ ಕೂಡ ಕಳ್ಳ ಜಮೀನ್ ಮೇಲೆ ಕಣ್ಣು ಹಾಕೊಂಡು ಕೂತಿದಿ ಅಂದ್ರೆ ನಿಂದಿನ್ನೆ ಅಂತ 10 ಗಂಡಿರ್ಬೇಕು. ನೀನು ಮನುಷ್ಯರ ಮಾತಿಗೆ ಬೆಲೆ ಕೊಡ್ಬೇಡಪ್ಪ, ತಾಯಿ ಮಾತಿಗೆ ಬೆಲೆ ಕೊಡು. ಕೃಷ್ಣಪ್ಪಂದೇನು ಕಮ್ಮಿ ಜಮೀನಿಲ್ಲ, 106 ಎಕರೆ ಇದೆ. ನಾನು ಅಮ್ಮನ ಮಗ ಕಂಡ್ರಪ್ಪ, ನನಗೇನು ಜಾಸ್ತಿ ದುರಾಸೆ ಇಲ್ಲ. ಏನ ನೀನೊಂದ್ 2 ಲಕ್ಷ, ನೀನೊಂದ್ 2 ಲಕ್ಷ ಹೋಗಲ್ಲಪ್ಪ, ಕಟ್ಟೆ ಹೋಗುವಾಗ ಎದೆ ಮೇಲೆ ಹಾಕೊಂಡು ಹೋಯ್ತು. ಪೇಪರ್ ವಿಷಯಕ್ಕೆ ಮಾತ್ರ ನನ್ನನ್ನು ಕರಿಬಾರ್ದು, ನೀವೇ ಬಗೆಹರಿಸ್ಕೋಬೇಕು. ಎಂತ ಕಡೆ ಜಮೀನು ಇಲ್ಲ, ಅವ್ನು 100 ಎಕರೆ ಇದೆ ಸ್ವಾಮಿ. ಪೇಪರ್ಸ್ ತಗೊಂಬ, ನಾಳೆ ಅದಕ್ಕೊಂದು ಗತಿ ಕಾಣಿಸ್ಬಿಡ್ತೀನಿ. ನಮಸ್ಕಾರ ಸ್ವಾಮೀಜಿ. ನಾನು ಸಿನಿಮಾ ನಟ ನಟೇಶ್ ಅಂತ. ಸಿನಿಮಾ ನಟ ನಟೇಶ್ ಅವರ ಮೊನ್ನೆ ನಿಮ್ದೊಂದು ಸಿನಿಮಾ ರಿಲೀಸ್ ಆಯ್ತಲ್ಲ, ಹೂವಿಂದ ಹೂವಿಗೆ ಹಾರೋ ದುಂಬಿ ಅಂತ, 3 ವಾರ ಓಡ್ತು. 3 ವಾರ ಎಲ್ಲೇ ಓಡ್ತು? ಹ್ಞೂ ಯಜಮಾನ್ರೆ, ಶುಕ್ರವಾರ ಶನಿವಾರ ಭಾನುವಾರ. ಹೌದು, ಆ ಸಿನಿಮಾ ಹೀರೋ ಏನು ನಟೇಶ್ ಅವರೇ, ತಮಗೆ ಜಮೀನ್ ಬೇಕಿತ್ತು? ಹೌದು, 10 ಎಕರೆ ಜಮೀನ್ ತಗೊಂಡು ಅದ್ರೊಳಗೆ ಒಂದು ಸ್ಟುಡಿಯೋ ಮಾಡಬೇಕು ಅಂತ ಆಸೆ. ಯಾವ ಜಮೀನ್ ತಗೋಬೇಕು ಅಂತ ಕೇಳೋದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ಒಳ್ಳೇದು ಒಳ್ಳೇದು. ಕೈಯಲ್ಲಿ ಒಂದು 4 ಕಾಸು ಗುರುಗ್ತಾ ಇರುವಾಗಲೇ ನಾವು ಏನಾರ ಗುರುಗಿಸ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಈ ಬಣ್ಣನ ನಂಬ್ಕೊಂಡು ಬಹಳ ದಿನ ಬದುಕಕ್ಕಾಗಲ್ಲ. ನಮ್ಮ ಪೈಕಿ ಒಬ್ಬ ಕೃಷ್ಣಪ್ಪ ಅಂತ ಇದ್ದಾನೆ, ಅವ್ನು ಹೇಳಿ ನಿಮ್ಗೊಂದು 10 ಎಕರೆ ಕೊಡಿಸ್ತೀನಿ. ಅದೇ ನಿನ್ನ ಹೆಂಡತಿ ಕಡೆ ಒಂದಿಷ್ಟು ಜಮೀನು ಇದೆ ಅಂತ ಹೇಳೋದಲ್ಲ, ಆ ಪೇಪರ್ಸ್ನೆಲ್ಲ ತಗೊಂಡು ಬಾರ, ಗಿರಾಕಿಗಳು ಬಂದಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನೀವು ಇಷ್ಟು ಬೇಗ ಒಳ್ಳೆ ಪರಿ ಮಾಡ್ದಂಗೆ ನನ್ನ ಜಮೀನನ್ನು ಮಾರ್ಕೊಡ್ತಾ ಅಂತ ಗೊತ್ತಿರಲಿಲ್ಲ. ನೀನು ಒಳ್ಳೆ ಮನುಷ್ಯ, ನಿನ್ನ ಜಮೀನನ್ನು ಒಳ್ಳೆ ಜಾಗದಲ್ಲೇ ಇದೆ. ಒಟ್ನಲ್ಲಿ ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ನನ್ನ ತಾಯಿ ಕಡೆಯಿಂದ ನೋಡ್ರ, ನಾನೇ ಮುಂದೆ ನಿಂತಿದ್ದು ಒಂದು ರೇಟನ್ನು ಫಿಕ್ಸ್ ಮಾಡ್ತೀನಿ.
ನೀವು ಯಾರು ತಕರಾರು ತೆಗಿತೀನಿ ಅದಕ್ಕೆ ಒಪ್ಕೊಂಡ್ಬಿಡ್ಬೇಕು. ಆಮೇಲೆ ನೀವೇ ಇಬ್ರು ಸೇರ್ಕೊಂಡು ಪೇಪರ್ನ ಮಾಡ್ಕೊಳ್ಳಿ. ಅದ್ರ ಮಧ್ಯಕ್ಕೆ ಮಾತ್ರ ನಾನು ಹೇಳಿ ಕೇಳಿ ಈ ಅಮ್ಮನ ಮಗ ನನಗೆ ಜಾಸ್ತಿ ದುರಾಸೆ ಇಲ್ಲ. ಏನ ನಿನ್ನಿಂದ ಒಂದು 2 ಲಕ್ಷ, ನಿನ್ನಿಂದ ಒಂದು 2 ಲಕ್ಷ. ಯಾವ ರಿಜಿಸ್ಟ್ರೇಷನ್ ಆಗುತ್ತೆ ಜಮೀನು? ಇನ್ನು 10 ದಿನದೊಳಗಡೆ ಅವ್ರ 10 ಎಕರೆ ನಿನ್ನ ಹೆಸರಿಗೆ ಆಗುತ್ತೆ. ಪಾಂಡುರಂಗ ನಿನ್ನ ಕತೆ ಮುಗೀತು. ಯಾಕಪ್ಪ ಯಾವ್ದೋ ರೂಢಿಗಳು ಎಲ್ಲ ಹುಡ್ಕೊಂಡ್ ಬಂದಿರ ಬಾವ. ಯಾಕಂತಪ್ಪ ಒಬ್ಬ ಒಂದ್ ಜಮೀನ್ ಮೇಲೆ ಕಣ್ಣಿಟ್ಟಿದ್ದಾನೋ, ಇನ್ನೊಬ್ಬ ಅದೇ ಜಮೀನ್ ನನಗ್ ಬೇಕು ಅಂತ ಹಠ ಹಿಡಿದಿದ್ದಾನೆ. ಇವ್ನ ಜಮೀನ್ ಕೊಂಡ್ಕೊಂಡ್ರೆ ಅವ್ನು ಕೊಂದಾಗ್ತಾನೆ, ಅವ್ನ ಜಮೀನ್ ಕೊಂಡ್ಕೊಂಡ್ರೆ ಇವ್ನು ಕೊಂದಾಗ್ತಾನೆ. ಯಾವತ್ತ ತಗೊಂಡ್ಬರೋದು ಮನುಷ್ಯನಿಗೋಸ್ಕರ ಬರೀ ಸರ್. ರೌಡಿ ರಂಗಣ್ಣ ಅಂತ ಕೇಳಿರ್ಬೇಕು. ನಾನು ರೌಡಿ ನಿಂಗ. ಪೇಪರಲ್ಲಿ ನನ್ನ ಹೆಸರು ಬರ್ತಾ ಇರುತ್ತೆ. ಏರ್ಪೋರ್ಟ್ ಹತ್ರ ಇರೋ 50 ಎಕರೆ ಜಮೀನನ್ನ ನಾ ತಗೊಳ್ಬೇಕಂತ ಇದ್ದೀನಿ. ಆ ಜಮೀನು ನಂಗೆ ಬೇಕು. ಆ ಜಮೀನನ್ನ ನಮ್ಮಿಬ್ರು ಒಳಗೆ ಯಾರು ತಗೊಂಡ್ರೆ ಒಳ್ಳೇದಾಗುತ್ತಂತ ನೀವೇ ಹೇಳ್ಬೇಕು. ಈಗ ನೋಡಿಪ್ಪ, ಒಂದು ವೇಳೆ ಆ ಜಮೀನು ನಿಮ್ಮಿಬ್ಬರಿಗೂ ಆಗ್ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಆಗ್ ಬರಲ್ಲ ಅಂದ್ರೆ ಹೇಗ್ರಿ? ಶಾಸ್ತ್ರನೇ ಬದಲಾಯಿಸಿ ಏನ್ ಶಾಂತಿ ಮಾಡಿಸ್ಬೇಕು ಹೇಳಿ. ಎಷ್ಟೇ ಖರ್ಚಾಗ್ಲಿ ಆ ಜಮೀನು ನಂದಾಗ್ಲೇಬೇಕು. ಇಬ್ರು ಅರ್ಥ ಮಾಡ್ಕೊಳ್ಳಿ ಅಂತ ಕಾಜಿ ನ್ಯಾಯ ಮಾಡಿದ್ರೆ ನಿಮ್ಮನ್ನೇ ಅರ್ಥ ಮಾಡ್ಬಿಡ್ತೀನಿ. ಅಮ್ಮ ರಿಯಲ್ ಎಸ್ಟೇಟ್ ಅಮ್ಮ, ನೀನೇ ನನ್ನನ್ನು ಕಾಪಾಡಮ್ಮ. ಹೌದಮ್ಮ, ನಿಮ್ಮ ತಾಯಿ ಒಂದ್ಸಲ ತೊಟ್ಟು ನೀನೊಂದ್ಸಲ ತಗೋಣ. ಅಯ್ಯೋ ಶಿವನೇ, ನೀವಿಬ್ರು ಇಲ್ಲಿಗೆ ಬಂದಿದ್ದು ಒಳ್ಳೆ ಕೆಲಸ ಆಯ್ತು. ನನ್ನನ್ನು ಕೇಳಿದ್ರೆ ಈ ಜಮೀನು ಏನಾದ್ರು ತಗೊಂಡ್ಬಿಟ್ಟಿದ್ರೆ ನೀವು ಸ್ವತಃ ಬಿಡ್ತಾ ಇದ್ರಿ. ಏನ್ ಹೇಳ್ತಿದ್ದೀರ ಸ್ವಾಮಿಗಳೇ? ಅದು ನೋಡಿ ಇವ್ರೆ, ಈ ಜೀವನ ಅನ್ನೋದು ಇದೆಯಲ್ಲ ಅದೊಂಥರ ಉಯ್ಯಾಲೆ ಇದ್ದಾಗ ಯಾವಾಗಲೂ ಹಿಂದಕ್ಕೆ ಮುಂದಕ್ಕೆ ಆಡ್ತಾನೆ ಇರ್ಬೇಕು. ಉದಾಹರಣೆಗೆ ನಮ್ಮ ಹೃದಯ ಎಲ್ಲ ಬಿಡಬ್ ಎಲ್ಲ ಬಿಡಬ್ ಎಲ್ಲ ಬಿಡಬ್ ಹಿಂಗೆ ಬಡ್ಕೋತಾನೆ ಇರ್ಬೇಕು. ಅಪ್ಪಿ ತಪ್ಪಿ ನಿಮ್ಮಿಬ್ರಲ್ಲಿ ಒಬ್ಬ ಏನಾದರೂ ಆ ಜಮೀನಿಂದ ತಗೊಂಡಿದ್ದಿದ್ರೆ ನೀವಿಬ್ರು ಸತ್ತೋಗ್ತಾ ಇದ್ರಿ. ಅದು ಹೇಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಜಮೀನಿರೋದು ನಮ್ಮಿಬ್ರು ನಾವು ಕೊಳ್ಳೋದಕ್ಕ. ಜಮೀನು ನೀನೇ ತಗೊಂಡ್ಬಿಡು. ನನ್ ಬರಪ್ಪ, ನೀನೇ ತಗೊಂಡ್ಬಿಡು. ನನ್ ಬರಪ್ಪ, ನೀನೇ ತಗೊಂಡ್ಬಿಡು. ಈಗಿಬ್ರು ಜಗಾಡಿದ್ರೆ ಏನಪ್ಪ ಬಂತು ಪ್ರಯೋಜನ? ನಿಮ್ಮಿಬ್ರು ಪ್ರಾಣನೇ ತೆಗೆಯೋದಕ್ಕೆ ಅಂತ ಬಂದಿದ್ದ ಈ ಜಮೀನ ಯಾವಾಗ ಹೊಸ ಜಮೀನು ನೋಡಿ ಖರೀದಿ ಮಾಡಿ ನೋಡಿ. ನಾನು ಈ ತಾಯಿಯಲ್ಲ, ನನಗೆ ಜಾಸ್ತಿ ದುರಾಸೆ ಇಲ್ಲ. ನಿಮ್ಮಿಬ್ರು ಪ್ರಾಣ ಕಾಪಾಡಿದ್ದೀನಲ್ವಾ, ನಿಮಗೆ ಏನು ಕೊಡಬೇಕು ಅನ್ಸುತ್ತೋ ಕೊಡ್ಬಿಟ್ಟು ಹೋಗಿ. ಇಲ್ಲ ಕಳ ಅಂತ ರೌಡಿಗಳನ್ನ ಯಾವಾಗ ಕಳ್ಸ್ಬಿಟ್ಟಲ್ಲ. ಏನೋ ನಾನು ಅದೃಷ್ಟ ಆಯ್ತು ಬದುಕೊಂಬಿಟ್ಟೆ. ಇನ್ನೊಂದು ಸಲ ಗಿರಾಕಿಗಳು ಕರ್ಕೊಂಬರೋವಾಗ ಅವ್ರು ಯಾರು ಏನು ಅಂತ ವಿಚಾರ ಕರ್ಕೊಂಬರೋ. ಸರಿ ಬಾಬಾ, ಕಮಿಷನ್ ಹಣ್ಣು ನೀನು ತಿನ್ಬಿಟ್ಟು ಸಿಪ್ಪೆನ ಮರದಂಗೆ ಇವನಿಗೆ ಕೊಡು. ನಮಸ್ಕಾರ. ನೀವು ರಿಯಲ್ ಎಸ್ಟೇಟ್ ಅಮ್ಮನ್ನ ಒಲಿಸ್ಕೊಂಡಿದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಈ ನನ್ನ ರಿಯಲ್ ಎಸ್ಟೇಟ್ ಅಮ್ಮನ್ನು ನಂಬಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಈ ನನ್ನಮ್ಮ ಸಾವಿರಾರು ಜನರಿಗೆ ಬದುಕನ್ನು ಕಟ್ಕೊಟ್ಬಿಟ್ಟಿದ್ದಾರೆ. ಲಕ್ಷಾಂತರ ಜನರ ಕೋಟ್ಯಾಧೀಶ್ವರನ್ನ ಮಾಡಿದ್ದಾರೆ. ಇನ್ನು ಎಷ್ಟೆಷ್ಟೋ ಜನರ ಶತಕೋಟ್ಯಾಧೀಶ್ವರನ್ನ ಮಾಡಿದ್ದಾರೆ. ಈಗಲೂ ಕೂಡ ಕೋಟಿ ಕೋಟಿ ಕೊಡಿಸ್ತಾ ಇದ್ದಾರೆ, ಕೋಟಿ ಕೋಟಿ ಬರೆಸ್ತಾನೆ ಇದ್ದಾರೆ. ನಾವೊಂದು ಜಮೀನ್ ಪತ್ರ ತಂದಿದ್ದೀವಿ, ಇದನ್ನ ನೋಡಿ. ಇದನ್ನ ಹಂಗಂಗೆ ಅಭ್ಯಾಸ ಮಾಡಿ ಕೈ ಬದಲಾಯಿಸ್ಬಿಟ್ರೆ ಸಾಕು. ಬೆಳಕರಿಯೋದ್ರೊಳಗೆ ಕುಬೇರ ಆಗ್ಬಿಡ್ಬೋದು. ನಾವು ತಗೋಬೇಕು ಬೇಡ ಅಂತ ನೀವೇ ಹೇಳ್ಬೇಕು. ಯಾಕಂದ್ರೆ ಈ ಜಾಗ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂದ್ರೆ ಇದೆ, ಇದರಲ್ಲಿ ಏನೋ ದೋಷ ಇದೆ. ನೀವಿಬ್ರು ಸೇರ್ಕೊಂಡು ಒಂದ್ಸಲ ಕೊಟ್ಟು ಹೋಗಿ. ಅಯ್ಯೋ ಶಿವನೇ, ಕೂಗುತ್ತಾ ಇರೋ ತೊಟ್ಲು ಏಕಾಏಕಿ ನಿಲ್ತು ಅಂದ್ರೆ ಆಡ್ತಾ ಇರೋ ಉಸಿರು ಬಂದಾಯ್ತು ಅಂತಾನೆ ಅರ್ಥ. ಆದ್ರೆ ನಾವು ಈಗಾಗ ಜಾಗ ಕೊಂಡ್ಕೊಳ್ಳೋದಕ್ಕೆ ಅಂತ 1 ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟಿದೀವಿ. ನೋಡಿ, ಈ ಜಮೀನಿನ ಆಸನ ನೀವಿಬ್ರು ಬಿಟ್ಬಿಡಿ. ನಾನೇ ಮುಂದೆ ನಿಂತಿದ್ದು ಈ ಜಮೀನ ಬೇರೆಯವ್ರಿಗೆ ಮಾರ್ಸ್ಕೊಡ್ತೀನಿ. ನೀವು ಅದೆಷ್ಟು ಬಂಡವಾಳ ಹಾಕಿದ್ರೋ ಅದಕ್ಕಿಂತ ಜಾಸ್ತಿ ಲಾಭ ಸಿಗುತ್ತೆ. ಆ ಥರ ನಾನು ಮಾಡ್ತೀನಿ. ನಾನು ಈ ತಾಯಿ ಮಗ, ನನಗೆ ಜಾಸ್ತಿ ದುರಾಸೆ ಏನಿಲ್ಲ. ಏನ ಒಂದು 10, 20 ಎಲ್ಲಕ್ಕಿಂತ ಹೆಚ್ಚಾಗಿ ನೀವಿಬ್ರು ಪ್ರಾಣ ಉಳಿಸಿದ್ನಲ್ಲ ಅದು ನನಗೆ ಮುಖ್ಯ. ವೇದಗಳಲ್ಲಿ ಹೇಳಿವೆ, ಮನುಷ್ಯೋ ರಕ್ಷಿಸಿ ರಕ್ಷಿತ ಪ್ರೇಮಾರೆ ಅಂತ ನಾವು ಪ್ರಾಣ ಉಳಿಸಿದ್ರಲ್ಲ, ಒಂದಷ್ಟೇ ಸಾಕು. ಈಗಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸುತ್ತಾಕೋ ಬಂದ್ಬಿಡೋಣ ಬನ್ನಿ.
ಅಮ್ಮ ಅಮ್ಮ ನನ್ನ ನೆಚ್ಚಿನ ರಿಯಲ್ ಎಸ್ಟೇಟ್ ಅಮ್ಮ ಸುಳ್ಳು ದೇವರುಗಳನ್ನ ಸೃಷ್ಟಿ ಮಾಡಿದ್ರೆ ಇಷ್ಟೊಂದು ಲಾಭ ಇರುತ್ತೆ ಅಂತ ನನಗೆ ಇವತ್ತೇ ಅಮ್ಮ ಗೊತ್ತಾಗಿದೆ. ಇಷ್ಟೊಂದು ಖುಷಿಯಿಂದಿದ್ದೀರಾ? ಜಾತಿ ಚಂಪಲ್ ತಿನ್ನಿಯವರೇ ಯಾವ ಒಂದೆರಡು ಗುಂಡುಗಳು ಬಂದಿದ್ವು, ಅವರಿಂದ 10 ಕೋಟಿ ರೂಪಾಯಿ ಬೆಲೆ ಬಾಳೋ ಜಮೀನ 2 ಕೋಟಿ ರೂಪಾಯಿ ಖರೀದಿ ಮಾಡಿ ಬೆತ್ತಿನ 1 ತಿಂಗಳಲ್ಲಿ ಅದನ್ನ 12 ಕೋಟಿ ರೂಪಾಯಿ ಮಾರ್ತೀನಿ. ನಿಮ್ಮನ್ನ ಹನಿಮೂನ್ಗೆ ಅಂತ ಸ್ವಿಟ್ಜರ್ಲ್ಯಾಂಡಿಗೆ ಕರ್ಕೊಂಡು ಹೋಗ್ತೀನಿ. ಬಟ್ಟೆ ಬರಿ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೆ. ಏನು ಇಷ್ಟು ಬೇಗ ಬಂದ್ಬಿಟ್ರಿ? ಬಿಟ್ಟು ಹೋಗಿದ್ವಿ, ತಗೊಂಡೋಗೋಣ ಅಂತ ಬಂದ್ವಿ. ಆರಾಮ ಬನ್ನಿ. ಮಿಸ್ಟರ್ ಪಾಂಡುರಂಗ ಗಂಡುಗಲಿ ಅವರೇ, ಸ್ವಲ್ಪ ಬನ್ನಿ ಇಲ್ಲಿ. ಏನು ತಮಗೊಂದು 5 ಎಕರೆ ಜಮೀನು ಬೇಕಿತ್ತು. ನೀವು ಜನರನ್ನ ಮೋಸ ಮಾಡೋದಕ್ಕೋಸ್ಕರನೇ ರಿಯಲ್ ಎಸ್ಟೇಟ್ ಅನ್ನೋ ದೇವರನ್ನ ಸೃಷ್ಟಿ ಮಾಡಿದ್ದೀರಾ. ಅದು ಏನಾಗಿರುತ್ತೆ ಗೊತ್ತಾ ಸಾಹೇಬ್ರೆ, ಉತ್ತುಂಗದ ಏಳಿಗೆಯನ್ನು ಸಹಿಸಲಿಕ್ಕಾಗದ ಯಾರೋ ವಿರೋಧಿಗಳು ನಿಮ್ಮ ಬಳಿ ಬಂದು ಕಿಂಚುತ್ತಿದ್ದಾರೆ. ಸಾಕು ಸುಮ್ಮನಿರ್ರಿ. ನಾವ್ ಈ ಜಮೀನ್ ಪತ್ರ ತೋರಿಸಿದಾಗ ಇದನ್ನ ತಗೋಬೇಡಿ, ಇದರಿಂದ ನಿಮ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿರ್ಲಿಲ್ಲ ನೀವು? ಇವ್ರನ್ನ ಯಾರು ಅನ್ಕೊಂಡಿದ್ದೀರಿ? ಇವರು ಟಿವಿ 10 ಅವರು ಇರ್ಬೋದ್ರೆ, ಆದ್ರೆ ನಾವ್ ಈ ತರ ಹೇಳಿಕೆನ ಕೊಟ್ಟೇ ಇಲ್ಲ. ಅಲ್ಲ, ಇಷ್ಟಕ್ಕೂ ನಾವ್ ಈ ತರ ಹೇಳಿಕೆ ಕೊಟ್ಟಿದೀವಿ ಅನ್ನೋದಕ್ಕೆ ತಮ್ಮ ಹತ್ರ ಏನ್ರಿ ಇದೆ ದಾಖಲೆ? ನೀವು ಇವ್ರ ಜೊತೆ ಮಾತಾಡಿದ್ದೆಲ್ಲವೂ ಹಿಡನ್ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ. ಯುವರ್ ಅಂಡರ್ ಅರೆಸ್ಟ್. ಅದು ನೋಡಿ ಸಾಹೇಬ್ರೆ, ನಾವು ಇಷ್ಟೆಲ್ಲ ಮಾಡೋದಕ್ಕೆ ನಮಗೆ ಕುಮ್ಮಕ್ಕು ಕೊಟ್ಟಿದ್ದು ನಮ್ಮ ಎಂಡ್ರು. ಹಾಗಾಗಿ ನೀವು ಇವ್ರನ್ನೇ ಅರೆಸ್ಟ್ ಮಾಡಿ. ನಿಮ್ಮಿಬ್ಬರನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ತಮ್ಮಲ್ಲಿ ನಂದೊಂದು ನಮ್ರ ವಿನಂತಿ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನಾವಿಬ್ರು ನೆಟ್ಟಿಗೆ ಸಂಸಾರ ಮಾಡಿಲ್ಲ. ಹಾಗಾಗಿ ನಮ್ಮಿಬ್ರು ಒಂದೇ ಸೆಲ್ಲಲ್ಲಿ ಕೂಡ ಕೊಡಿ.